ಮತ್ತೊಮ್ಮೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಅವರು ಈ ಕರೆಯನ್ನ ಕೊಟ್ಟಿದ್ದಾರೆ. ಕಾವೇರಿ ವಿವಾದವೂ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಂದ್ ಕರೆ ಕೊಡಲಾಗಿರುವಂಥದ್ದು. ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಯಾರು ಬಂದ್ ಮಾಡೋದು ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿದ್ರು. ಆದರೆ ಮತ್ತೊಮ್ಮೆ 13ನೇ ತಾರೀಕು ಬಂದ್ ಮಾಡ್ತೇವೆ ಅಂತ ಹೇಳಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ರಾಜಕಾರಣಿಗಳಿಗೆ ಬೆಳಗಾವಿ, ಗಡಿನಾಡು ಇದ್ಯಾವ ಸಮಸ್ಯೆಗಳು ಬೇಕಾಗಿಲ್ಲ. ಒಬ್ಬ ಶಾಸಕ, ಸಂಸದ, MLC ಬೀದಿ ಹೋರಾಟವನ್ನು ಮಾಡಲೇ ಇಲ್ಲ ಈ ವಿಚಾರಗಳಿಗೆ. ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣಿಗಳು ಬೆಳಗಾವಿಯಲ್ಲಿ ಕಾಟಾಚಾರದ ಸದನವನ್ನು ನಡೆಸ್ತಾರೆ. ಬೆಳಗಾವಿ ಬಗ್ಗೆ ವಿಶೇಷವಾಗಿ ಅಧಿವೇಶನದಲ್ಲಿ ಮಾತಾಡಲೇ ಇಲ್ಲ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದೇ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಕರ್ನಾಟಕ ಏಕೀಕರಣದ ಬಗ್ಗೆಯೇ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ರಾಜ್ಯ ನಾಯಕರ ವಿರುದ್ಧ ವಾಟಾಳ್ ನಾಗರಾಜ್ ವಾಗ್ದಾಳಿಯನ್ನು ನಡೆಸಿ ಆಗಸ್ಟ್ 13ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ತೀವ್ರವಾದಂಥ ಹೋರಾಟ, ನಾನಂತೂ ಈ ರಾಜ್ಯಕ್ಕೆ, ಬೆಳಗಾವಿಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧ, ಎಲ್ಲಕ್ಕೂ ನಾನು ಸಿದ್ಧ. ಅದರಲ್ಲೇನು ಬೇರೆ ಮಾತು ಇಲ್ಲವೇ ಇಲ್ಲ. ಆದ್ದರಿಂದ ಇಡೀ ರಾಜ್ಯಕ್ಕೆ ಈ ಬಂದು ಇದೊಂದು ಅದ್ಭುತವಾದ ಬಂದ್. ನೀವು ಬೆಳಗಾವಿ ಮಾಧ್ಯಮದವರುವೆ ಹೆಚ್ಚಿನ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡಬೇಕು. ಇಲ್ಲಿಂದ ಮೊಳಕೆ ಶುರುವಾಗುತ್ತೆ ಬೆಳಗಾವಿಯಿಂದ. ಅಲ್ಲಿ ಚಿಗುರು ತಗ ಅದು ಹೇಳ್ತೀರಿ. ಇದು 13ನೇ ತಾರೀಕು ಬಂದ್ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವ್ರಿಗೆ ಟೋಪಿ ಹಾಕಿದಾಗ ನಮ್ಗೆ ಹಾಕೋ ಹೊರಟಿದ್ದಾರೆ. ಅದಲ್ಲ, ಒಬ್ಬ ವಿರೋಧ ಪಕ್ಷದವನು ಹೋದ್ರಲ್ಲ ಕನಿಷ್ಠ, ಅವರು ಏನೂ ಮಾತಾಡಲಿಲ್ಲ, ಕೂತರು, ಎದ್ರು, ಬಂದರು. ಆ ದೃಷ್ಟಿಯಿಂದ 13ನೇ ತಾರೀಕು ಇದೇ ತಿಂಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳು, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಯಿಂದಲೇ ಕಿಡಿ ಶುರುವಾಗಬೇಕು. ಯಾರು ಏನೇ ಹೇಳಿದ್ರು ಬಂದ್ ನಿಲ್ಲೋದಿಲ್ಲ. ಹೇಳ್ತಾರೆ ನೀರು ಬಿಟ್ಬಿಟ್ರು, ಇನ್ನೇನು ನೀರು ಹೋಯ್ತಲ್ಲ ಬಂದ್ ಯಾಕೆ ಅಂತ. ಇದೆಲ್ಲ ನಾಟಕ. ಪ್ರಶ್ನೆಗೆ ಯಾವುದಕ್ಕೂ ಹಿಂದೆ ಮುಂದೆ ಹೋಗಬಾರ್ದು. ಬಂದ್ಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಬೇಕು. ತಾವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡಬೇಕು. ನಾನು ಈಗ ಘೋಷಣೆ ಆಗ್ತೀನಿ, ನೀವೆಲ್ಲ ಕೂಗಿ. ಆಗಸ್ಟ್ 13 ಆಗಸ್ಟ್ 13 ಆಗಸ್ಟ್ 13 ಆಗಸ್ಟ್ 13 ಆಗಸ್ಟ್ 13 ಆಗಸ್ಟ್ 13 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.